ನೋಡ್ರಿ ಹೆಂಗಾಗಿದೆ ಅಂತ. ಇದು ಕೂಡ ಆಗಿತ್ತು, ಅದಕ್ಕೆ ಇದನ್ನ ಇದ್ರೊಳಗೆ ಹಾಕಿದೀವಿ. ನನ್ಗೆ ಹೇಳೋದನ್ನ ಯಾಕೆ ಹಂಗೆ ನನ್ ಮರ್ತೇ ಹೋಗ್ದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಸಂಡೇ, ಇವಾಗ ನನಗೆ ಒಂದೊಂದ್ಸರಿ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಅವಾಗ ನಮ್ಮ ಹಸ್ಬೆಂಡ್ ಹತ್ರ ನಾನು ಹೆಂಗೆ ಪೂಸಿ ಹೊಡಿತೀನಿ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಬಟ್ ನಾನು ಈ ವಿಡಿಯೋ ಮಾಡ್ತಿರೋ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲದೆ ಕ್ಯಾಮ್ರಾ ಇಡ್ತಾ ಇದ್ದೀನಿ. ಸೊ ನಾನು ರೂಮಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ, ಬಾಗಿಲು ಕೂಡ ಹಾಕಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಫೋನ್ ನೋಡ್ತಾವ್ರೆ. ಸೊ ಅವರಿಗೆ ನಾನು ಏನಕ್ಕೆ ಈ ರೀತಿ ಮಾಡ್ತಿದ್ದೀನಿ ಅಂತಂದರೆ, ಅವರು ವಿತೌಟ್ ಕ್ಯಾಮ್ರಾ ಇಲ್ಲದೆ ಇರುವಾಗ ತುಂಬ ಚೆನ್ನಾಗಿ ಅವರು ಅವ್ರ ಟ್ಯಾಲೆಂಟ್ನ ಶೋ ಮಾಡ್ತಾರೆ. ಕ್ಯಾಮ್ರಾ ಇತ್ತು ಅಂದಾಗ ಅವ್ರು ಸ್ವಲ್ಪ ನರ್ವಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನಿವತ್ತು ಕ್ಯಾಮ್ರಾ ಇಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ನಾನ್ ಖುಷಿಯಾಗಿರೋದು ನಿಂಗೆ ಬಿಡ್ಬೇಕಲ್ವ? ಮಾಮೂಲಿ ರೊಟೇಷನ್. ಅದೇ ತಿಂಡಿ ಮಾಡ್ತೀವಿ, ನಾನು ನೋಟ್ಲ ಕೊಡಿಸು ಅಂತೀವ. ನನಗೆ ಭಾನುವಾರ ಬಂದ್ರೆ ಇದೊಂದು ಗೋಡು. ಏನು ಓಹೋ, ಏನ್ ದಿನ ಕೇಳ್ಬಿಟ್ಟೆ ಮಾಡ್ತೇನೆ ತಿಂಡಿ? ಕೇಳ್ತಿ ತಿಂಡಿ. ಹೋಗ ಎದ್ದಾಕ ನಿಂಗೆ ಇಷ್ಟ ಬಂದಿದ್ ಮಾಡುವಾಗ ಏನು ಹೆಣ್ ತಿಳಿರೋದ ಟಾರ್ಚರ್ ಕೊಡಕ್ಕೆ ಎದ್ದೇನ್ ಬರ್ತೈತೆ ಅದ್ ಮಾಡಾಗ ಏನು ಕಲ್ತಿಲ್ವ? ನಾನ್ ಕೇಳ್ತೀನಿ ಸುಮ್ಮನೆ ರಾತ್ರಿ ಕೆಲಸ ಮಾಡ್ಬಂದು ಇವಳು ತಗೊಂಡು ನನ್ ಕಾಟ್ ಇದ್ದಾಳೆ ಬೇರೆ ಗೋಲ್ಡ್ ಶುರು ಹಚ್ಕೊಂಡೆ. ರಾತ್ರಿ ಎಲ್ಲ ಕೆಲಸ ಮಾಡಿದೀನಿ, ಅದ್ ಮಾಡಿದೀನಿ, ಇದ್ ಮಾಡಿದೀನಿ ಅಂತ. ಏನ್ ಇಂಥದ್ ಮಾಡು ಅಂತ ಹೇಳಿ ಮಾಡ್ತೀನಿ ನಾನು. ಇಂಥದ್ ಮಾಡು ಅಂತ, ಇಂಥದ್ ಮಾಡು ನೀನಂತಾನೆ. ಇಂಥದ್ ಮಾಡು, ಓ ಇಂಥದ್ ಮಾಡು ಮಾಡು ಅನ್ನೋ. ಯಾವ್ದು ಉಪ್ಪಿಟ್ಟು ಬೇಕಾ, ಚಿತ್ರಾನ್ನ ಬೇಕಾ, ಆತರ ಇದು ಮಾಡು ಅನ್ನೋ. ಇದು ಮಾಡು, ಹೋಗು. ಏನ್ ಇದು ಮಾಡು? ತಿಂಡಿ ಮಾಡೆ ಇದು. ಅಯ್ಯೋ ತೊಂದರೆ ತಿಂತಿ ನಿಮ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಾನು ಏನು ಮಾಡಲ್ಲ ತಿರ್ಗೋ ಹಂಗ ಮನೆ ಕಣಿಸೋದು ಇಷ್ಟೊತ್ತಿನ ಮನೆ ಕಣಿದ ಮನೆಯೆಲ್ಲ ಸಾರಿಸಿ ಗುಡ್ಸಿ ಬಂದೆ. ಈಗ ಎದ್ದು ಬಾಕ್ಲ ಹಾಕೊಂಡ್ ಬರ್ತಿದ್ದಿ ಇಲ್ಲಿ ಕಡೆಗೆ. ಹೋಗಿ ಎದ್ದು ಮಾಡ್ಕೊಂಡಿದ್ರೆ ಮಾಡ್ಕೊಂಡ್ ಬಿಡ. ನೀ ಮಾಡಿದ್ರು ನಿಂಗೆ ಎಷ್ಟು ಫ್ಯಾನ್ಸ್ ಗೊತ್ತಾ ನಿನ್ ಅಡ್ಗೆಗೆ? ನೀನ್ ನೋಡಕ್ ಮಾಡೋದೇ ಅಪ್ಪ. ನಂಗೆ ಏನು ಬರೋದು, ಈ ಜಾಕೆಲ್ಲ ಹಾಕ್ಬಿಡಿದ್ದ ನಿಜವಾಗ್ಲು ಎಷ್ಟು ನಿಮ್ಮ ಯಜಮಾನ್ರು ಹೆಂಗ್ ಮಾಡ್ತಾರೆ ಅಡ್ಗೆ ಅಂತ ಗೊತ್ತಾ? ಯಾರು? ನೀವೆಲ್ಲಾರು ನಿಜ. ನಮ್ಮ ಪಾರ್ಲರ್ ಕಸ್ಟಮರ್ ನಿಜ ಅಂತಾರೆ. ಲೇಡೀಸ್ ಜೆಂಟ್ಸ್ ಬೇಕಾದ್ರೆ ನಮ್ಮ ಪಾರ್ಲರ್ಗೆ ಅಲ್ಲ ಮಾರೆ ನಾವು ಕಾಮೆಂಟ್ಗೆ ಹಾಕಿರ್ತಾರೆ. ಯಾರಿಲ್ಲ, ಕಾಮೆಂಟ್ ಏನಿಲ್ಲ. ಲೇಡೀಸ್ ಫ್ಯಾನ್ಸ್ ಇರತ್ತೆ ನಿಮಗೆ. ಯಾರೋ ಪಲಾವ್ ಮಾಡ್ತಾ ಅದಕ್ಕಂತ ಇಲ್ಲಿ ಹೊರಗಡೆ ಎಲ್ಲ ಗಮ್ಮ ಅಂತ ನಮ್ಮನೆ ನೋಡೋದ್ರೆ ಹೊರಗಡೆ ನಿಜವಾಗ್ಲೂ ನಾವು ಕರೆದಿಲ್ವ ನಮ್ಮನ್ನ? ಏನು ಕರೀತಾರೆ? ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಮನೆ ಪಕ್ಕದಾಗ ಇಷ್ಟು ಕರೆಯಲ್ವ? ನಮ್ಮೂರಾಗ ಹಳ್ಳಿ ಕಡೆ ಪಕ್ಕದಾಗ ಹೋಗಿದ್ರು ಬಂದು ಕರೆದ ಊಟಕ್ಕೆ ಬರ್ರಿ ಫಂಕ್ಷನ್. ನಿಮ್ಮ ಮಗಳಾಗೆ ನೀವು ಒಬ್ರು ವೆಜ್ ಮಾಡ್ತಿರ್ತಾರೆ. ಒಂದ್ ಕಡೆ ಅದು ಒಂದ್ ಕಡೆ ಇದು. ಏನೋ ಒಂದ್ ಮಾಡಿದ್ದು. ಏನ್ ಮಾಡ್ಲಿ? ಯಾಕಂದ ಹೋಗ್ಲಿ ಐಡಿಯಾ ಕೊಡು ನನಗೆ. ಏನ್ ಮಾಡು? ಬೆಳೆ ಮುಗಿದ್ಬಿಡ್ತೀನಿ ಹಾಕಿ. ಏನೋ ಒಂದ್ ಮಾಡು ಪ್ಲೀಸ್. ನನಗೂ ಸಾಕಾಗ ದಿನ ನಾನೇ ನಿನ್ ಕೇಳ್ತೀನಿ. ನನ್ನ ಪಡಿ ನಾನು ಇದ್ ಮಾಡಲ್ವಾ? ಈಗ ಅದೊಂದು ಬಾರ ಬರ ಎದ್ದೋಳು ಏನ್ ಮಾಡ್ಲಿ? ಇಷ್ಟ ಬಂದಿದ್ ಪ್ಲೀಸ್. ಅಯ್ಯೋ, ಯಾಕೆ ನನ್ನ ಮಗ ಮಾಡೋದು? ಮದುವೆ ಮಕ್ಕಳು ಸಂಸಾರ ಹೋಗ ಕಳಿಕ ಸೊಮ್ಮನೆ ನಮ್ಗೆ ನೋಡು. ಆಮೇಲೆ ಕೆಟ್ಟ ಮಾತು ಬಂದ್ಬಿಡ್ತಾರೆ. ಕೆಟ್ಟ ಮಾತು ಏನ್ ಮಾತಾಡ್ತೀಯ? ಎಷ್ಟು ಬಿಡ್ತಾರ ಆಡ್ತಾಳೆ. ಎದ್ದೊಳಕ್ ಜಾಗ ಬಿಟ್ರಲ್ವ? ನೀನ್ ಅಂದಿ ಕೂತಂಗ ಇಷ್ಟೆಲ್ಲ ಕೂತಿದಿ. ಇಲ್ಲ ಕುತ್ಕ ಇಲ್ಲಿ. ಇಲ್ಲೆಲ್ಲ ಜಾಗ ಇಲ್ವೇ? ಬಂದೇ ಇಲ್ಲ. ಏಯ್ ಕಂದ, ಎಲ್ಲ ತಗೋಬಾರ, ಬಿಸಿನೀರು ತಗೋಬಾರಲ್ಲಿ ಒಂಚೂರು. ಬೆಳಿಗ್ಗೆ ಅದು ಹೊಟ್ಟೆ ಬೇರೆ
ಇನ್ನೇನ್ ಕುಡಿಬೇಕು? ನೀನ್ ಕಟ್ಕೊಂಡ್ ಮಾತ್ರ ಬಿಸಿನೀರ್ ಕುಡಿಬೇಕು. ಮತ್ತೆ ಏನ್ ತಿಂಡಿ ಮಾಡಿ ಅಂತ ಹೇಳು, ಮಾಡ್ತೀನಿ. ಏನ್ ತಿಂಡಿ ಮತ್ತೆ? ಇಡ್ಲಿ ಮಾಡೋದು. ಇಡ್ಲಿಗೆ ಏನ್ ತಕ್ಷಣ ಮಾಡಕ್ ಆಗ್ತೈತಾ? ನೇಯ ಹಾಕ್ಬೇಕು. ತಲೆಗೆ ಲದ್ದಿ ಇಟ್ಕೊಂಡಿದ್ದೆ, ನಾನು ಹಾಕ್ಬೇಕಿತ್ತು. ಇವಾಗ ತಕ್ಷಣ ಎದ್ ಮಾಡಕ ತಕ್ಷಣ ಎದ್ದು ಏನ್ ಮಾಡ್ತಾರೆ? ಇಡ್ಲಿ ವಾರದಾಗ 2 ಸರಿ ಮಾಡ್ತಾರ. ನಾನು ಮಾಡಿಲ್ವಾ ಇಡ್ಲಿನ? ನಿಮ್ಮ ಹೆಂಗಸರು ಪ್ಲಾನ್ ಎಲ್ಲ ನಂಗೆ ಗೊತ್ತೇಳು. ಹಲವು ತಗೊಂಡು ಪುಳಿಯೋಗರೆ ಪ್ಯಾಕೆಟ್ ತಗೊಂಡು ಸುರಿದು ಬಿಟ್ಟು ಒಯ್ದು ಬಿಡು, ತಿಂದು ಬಿಡೋಣ. ಪುಳಿಯೋಗರೆ ಮಾಡ್ಬೇಕೇನು ನೀವು? ಅದೇ ತಾನೇ ನಿಮ್ಗೆ ಮಾಡಲ್ಲಪ್ಪ ನಾನು ಪುಳಿಯೋಗರೆ. ವಾರಕ್ಕೆ 3 ಸಲ ಪುಳಿಯೋಗರೆ, ವಾರಕ್ಕೆ 3 ಸಲ ಚಿತ್ರಾನ್ನ. ಪುಳಿಯೋಗರೆನೇ ಮಾಡಿಲ್ಲ ನಾನು. ಏನ್ ಮಾಡಿಲ್ಲ. ಅದೇ ರಾತ್ರಿ ಅನ್ನ ಇತ್ತು, ನಾನು ಒಗ್ಗರಣೆ ಹಾಕ್ತೆ, ಅದೊಂದು ತಿಂಡಿ. ಟೊಮೆಟೊ ಬಾತ್ ಮಾಡಿಲ್ವಾ? ಟೊಮೆಟೊ ಬಾತ್ ಯಾಕೆ ತಿನ್ನಿಲ್ಲ ನೀನು? ಈ ಮನೆಗೆ ಏನಿದೆ, ಎಣ್ಣೆ ವಾಸನೆ ಬರ್ತೈತೆ. ಏಯ್ ಏನ್ ಎಣ್ಣೆ? ನಿಜವಾಗ್ಲೂ ನಮ್ಗೆ ವಾಸನೆ ಹೊಡಿತಾ ಇತ್ತಪ್ಪ. ಏನಿಕ್ಕಿದೆ ಅಲ್ಲಿ? ಸಪೋಟ. ಸಪೋಟ ತಂದಿಕ್ಕಿದೀವಲ್ಲ ಊರಿಂದ, ಅದು ಗಣ್ಣಾಗಿ ಗಮ್ ಅಂತ ಇತ್ತು. ನಾನೆಲ್ಲ ಸಂಡೆ ನಮ್ಮ ಸರ್ಪ್ರೈಸ್ ಕೊಡಕ್ಕೆ ತಂದು ಇಕ್ಕೊಳ್ಳೋಣ ಅನ್ಕೊಂಡೆ. ಅಂತ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ನಂಗೆ ಗೊತ್ತಾಗಿದ್ರೆ ನಾನು ಸರ್ಪ್ರೈಸಾಗೆ ಇರ್ತಿದ್ದೆ, ಮದುವೆನೇ ಆಗ್ತಿರ್ಲಿಲ್ಲ. ಏನು ಒಳ್ಳೆ ಕರ್ಮ. ಇವಾಗ ನೀನ್ ಅದೆಲ್ಲ ಕಣಿ ಊದ್ಬೇಡಕಂದ. ಇವಾಗ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಹೇಳು ಅಷ್ಟೇ. ತಿರ್ಗಾ ಸುತ್ತಿ ಬಳಸಿ ಹಾಗೆ ಬರ್ತದೆ. ನಿಂಗೇನ್ ಬರ್ತೈತೆ ಅದು ಮಾಡಕ್ಕೆ? ಏನು ಬರಲ್ಲ, ಎಲ್ಲ ಮಾಡ್ತೋಗಿ. ಸರಿ ನಡಿ, ಹೋಟ್ಲಾಗ ಕೊಡಿಸ್ತೀನಿ. ಹೋಗ್ಲಿಲ್ಲ ಹೋಟ್ಲಾಗ ಏನ್ ಕೆಲಸ ಐತೆ. ಮಂತ್ ಎಂಡ್ ಅಲ್ಲ ಇದು, ಮಂತ್ ಫಸ್ಟ್ 1ನೇ ತಾರೀಕು. ಮಂತ್ ಎಂಡ್ ಅಂತಾನೆ ನಾವು ಮಂತ್ ಫಸ್ಟ್ ಮಂತ್ ಸೆಕೆಂಡ್ ಅಂತ ಏನಂತ. ಜನವರಿ 1ನ್ನ ಯಾರಾದ್ರೂ ಮಂತ್ ಎಂಡ್ ಅಂತಾರ? ಜನವರಿ ಅಲ್ಲ, ಫೆಬ್ರವರಿ 1. ಯಾಕಲೆ? ಫೆಬ್ರವರಿ ಯಾಕಲೆ? ಫೆಬ್ರವರಿ 1. ಇವಾಗ ಸರಿ, ಇವಾಗ ಕೊನೆ ಊದ್ಬೇಡ. ಇವಾಗ ನೀನೇ ಮಾಡ್ಬೇಕಂತ ಒಂದು ವಿಡಿಯೋ ಮಾಡ್ಕೊಂತೀನಿ, ಒಂದು ವಿಡಿಯೋ ಸಿಗುತ್ತೆ. ಏನ್ ಮಾಡೋದು? ಏನ್ ಮಾಡ್ತೀಯ? ನನ್ಗೇನು ಬರಲ್ಲ ತಾಯಿ. ಯಾಕೆ ಪ್ರತಿ ವಾರ ನಾನೇ ಪ್ರತಿ ವಾರ ಏನ್ ಮಾಡಿದ್ಯಾ ನೀನು? ವಿಡಿಯೋ ಹಾಕಿರೋದ್ ಬೇಕಾದ್ರೆ ನೋಡ್ಕೊ ವಿಡಿಯೋದಲ್ಲಿ. ಕಟ್ಕೊಂಡು ಬಟ್ಟೆ ಒಗೆದಂತ ಪಾತ್ರೆ ತೊಳೆದಂತ ತಪ್ಪೈತೆ. ಯಾವತ್ ಬಟ್ಟೆ ಮನ್ಷಿನ್ ಹೋಗಿತ್ತದೆ. ನಮ್ಮ ಬೆಳ್ಳಗಾಗೋರು ಬಿಡಪ್ಪ. ಏನಾಗೈತೆ? ಅಂತ ಕಲೆ ಇಂಥ ಕಲೆ ಎಂತ ಕಲೆ ಎಲ್ಲ ಕಲೆ ಹೋಗಿದೆ. ಮಿಷಿನ್ ಹೋಗಿದ್ದೈತೆ. ನೀನೇ ಹಾಗೆ ಮೊಡ್ಸೋದು ಇಲ್ಲ ನಿನ್ ಬೇಕಾದ್ರೆ. ಮಿಷಿನ್ ಹೆಂಗ್ ಮೊಡ್ಸ್ತೈತ? ನಾನ್ ಮೊಡ್ಸ್ದಂಗೆ ನೀನು ತೋರಿಸ್ಲೇ. ಅದೇ ಎಲ್ಲ ಹೋಗಿ ವಾರ್ಡ್ರಪ್ಪಾಗೆಲ್ಲ ಕಿತ್ತೇಳಿಕೆ ನೋಡು, ಮಡ್ಚಿಕ್ಕಿರೋದನ್ನ. ಕಿತ್ತಾಳೆ ಮೊದಲು ನೀನೆ ಬೆಳಿಗ್ಗೆ ಧೈರ್ಯ ಮಾಡಿ ಇಕ್ಕೋ. ಇವನ್ನೇ ಹಾಕೊಳಬೇಕಂತ ದಿನ ಐರನ್ ಮಾಡಿ ನಿಂಗೆ ಹಾಕಿಸ್ಬಿಡ್ತೀನಿ. ನೀನ್ ಹಾಕೊಳ್ಳೋದು ಬೇಡ. ಏನ್ ಗೊತ್ತಕ್ಕಂತ ನಮ್ಮ ಮಲಗಿರೋ ತಕೊಂಡ್ ಹೋಗ್ಬಿಟ್ಟು ಹಿಂಗೆ ತಕೊಂಡ್ ಹೋಗಿ ಮನಿಕೊಂಡಿರೋನ್ನ ನಾನೇ ಹಣ್ಣು ಜೂಸ್ಬಿಟ್ಟು ತರ ಮಾಡಿಸ್ಬಿಟ್ಟು ಆಮೇಲೆ ಅಲ್ಲಿಂದ ನಾನೇ ಸರ್ವತ್ನಾಗ ಬಂದು ಬೆಲ್ಲ ಕಾಲಿಂಗ್ ಮಾಡೋದು ತೆಗಿಯಕ 5 ನಿಮಿಷ ಅದು ಬಂದಿಂಗೆ ಲೈಟ್ ಆರಿಸ್ತ ಲೈಟ್ ಸುಮ್ಮನೆ ಕೂತ್ಕೋದು. ನನಗೂ ಯಾವ್ದು ಬೇಕಿಲ್ಲ. ಹಿಂಗ್ ಬಂದಿದ್ರೆ ಇಷ್ಟು ಮಾಡ್ಕೊಂಡು ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಅವನು ಇದ್ದಾಲೆ ಮೆಲ್ಲಕ್ ಬಂದು ಹಿಂಗೆ ಅಪ್ಪ ಅಂದ. ಏನಪ್ಪ ಅಂದ? ಆಟ ಆಡಕ್ ಹೋಗ್ಬರ್ತೀನಿ. ಹೋದ ಎತ್ತೆದ್ದು. ನಮ್ಮ ಮಗ ಇಬ್ರು ಕಳ್ಳ ಮಳ್ಳಿ. ನಾನೇನು ಮಗ ಕರ್ಕೊಬರಗೆ ಏನೋ ಒಂದ್ ಮಾಡಾಗೆ ಇದು ದೊಡ್ಡ ಏನ್ ಮಾಡ್ಬೇಕೆ ಪುಳಿಯೋಗರೆ ಪ್ಯಾಕೆಟ್ ತರೋದಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ತನಕ ನಾನು ವಿಡಿಯೋ ಮಾಡಿರೋದು ಅವ್ರಿಗೆ ಗೊತ್ತಿಲ್ಲ. ಇನ್ಮೇಲೆ ಅವರು ಮಾಡೋಂಥ ಇದು ಡಿಶ್ ಮಾಡ್ತಾರಲ್ವ ಪುಳಿಯೋಗರೆ, ಅದನ್ನು ನಾನು ವಿಡಿಯೋ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗೋದು ಈ ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ಅಂತ. ಸೊ ಅವರು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಹಿಂಜರಿತಿದ್ರು. ಅದಕ್ಕೆ ಇವತ್ತು ಅವರಿಗೆ ನನ್ನ ವಿಡಿಯೋ ಗೊತ್ತಿಲ್ಲದೆ ಮಾಡಿದ್ದೀನಿ. ಅವ್ರಿಗೆ ನೆಕ್ಸ್ಟ್ ಅಭ್ಯಾಸ ಆಗಲಿ ಅಂತ ನೋಡೋಣ. ಅವ್ರಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಮಾಡಿರೋದು, ಹೇಗೆ ರಿಯಾಕ್ಟ್ ಮಾಡ್ತಾ ವಿಡಿಯೋ ಅಪ್ಲೋಡ್ ಆದಮೇಲೆ ಅಂತ. ಬಟ್ ಜಸ್ಟ್ ಕುಕಿಂಗ್ ವಿಡಿಯೋ ಮಾಡ್ಕೊತಿದ್ದೀನಿ ಅಂತ ಅನ್ಕೊತಾರೆ ಅವರು ಅಷ್ಟೇ. ಕಂದ ಏನು ಮಾಡ್ತಿದ್ಯಾ? ಇಲ್ಲೇ ತಿರ್ಗಿಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಯಾವಳೆ ಭಾನುವಾರ ಬಂದ್ರೆ ಇವನವನು ದೊಡ್ಡ ಬಟ್ಟ ಅನ್ಕಂತಾರೆ. ಮುಖ ಸರಿ ಇಲ್ಲ, ಬೆಳಕು ಕಾಣಿಸ್ತಾ ಐತೆ. ಈ ಕಡೆ ತಿರ್ಗೋ, ಈ ಕಡೆ ಒಂದ್ ನಿಮಿಷ ತಿರ್ಗು ಮಾತಾಡೋ. ಹಾಯ್ ಎವ್ರಿವನ್ ಹೇಳು. ವಿಡಿಯೋ ಸ್ಟಾರ್ಟ್ ಮಾಡ್ತಿದೀವಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಳು. ಹಾಯ್ ಹಾಯ್ ಎಲ್ರಿಗೂ ಭಾನುವಾರದ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೆಯವ್ರು ಇವತ್ತು ಪುಳಿಯೋಗರೆ ಮಾಡ್ತಾವ್ರೆ. ಯಾವಾಗ್ಲೂ
ಟೊಮೆಟೊ ಬಾತ್ ಸಕ್ಕತ್ತಾಗಿತ್ತು. ಇಲ್ಲ ಅನ್ಕೊಂಡ ಅಲ್ಲ ಕಂದ, ನೆನ್ನೆ ಟೊಮೆಟೊ ಬಾತ್ ಸಕ್ಕತ್ತಾಗಿತ್ತಲ್ವ? ಬಾಯ್ಲಿ ಹೇಳು. ಏನೇನೇನೆ ಟೊಮೆಟೊ ಬಾತ್. ಟೊಮೆಟೊ ಬಾತ್ ನನ್ನ ಲೈಫ್ ಬಗ್ಗೆ ತಿಂದಿಲ್ಲಮ್ಮ. ಯಾವ ಟೊಮೆಟೊ ಬಾತ್ ಬಗ್ಗೆ ಸ್ವಲ್ಪ ವರ್ಣನೆ ಹೇಳು. ವರ್ಣನೆ ಕೊಡ್ಕಂದ ಇಲ್ಲೋಡಿಲ್ಲಿ. ಟೊಮೆಟೊ ಬಾತ್ ಹೆಂಗಿತ್ತು ಅಂತ ವರ್ಣಿಸು ಒಂದ್ಸರಿ. ಏನಿಂತ ಅಂತ ಟೊಮೆಟೊ ಬಾತ್ ಯಾವತ್ತು ಜೀವನದಾಗ ತಿಂದಿಲ್ಲ. ಚಿಟ್ಟಿಗೆ ಆಗ್ತಾ ಇದ್ ನಾಲಿಗೆ ಇದ್ರಿಗೆ ತಿನ್ಬೇಕು. ಲಟ್ಕೆ ಹಾಕಂಗೆ, ಚಿಟ್ಕಿ ಹಾಕಂಗೆ, ಯಾವ್ದೋ ಒಂದು ಲಟಿಗೆ ಹಾಕಂಗೆ ಸಾಕತ್ತಾಗಿತ್ತಲ್ವ ಟೊಮೆಟೊ ಬಾತು. ಎಂದು ತಿಂದಿಲ್ಲ, ಅದಕ್ಕೆ ತಿನ್ನೋದು ಇಲ್ವೇನ. ಅಲ್ಲಕ್ಕಂದ ಅದಕ್ಕೆ ನಾನು ನಿನ್ನ ಹತ್ರ ಮಾಡಿಸ್ತಿರೋದು ಇವತ್ತು. ಅದೇನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ನನ್ ಸಕ್ಕತ್ತಾಗಿ ಮಾಡ್ತಿದ್ದೆ ಟೊಮೆಟೊ ಬಾತು, ಅದ್ ಯಾಕಂಗಾಯ್ತು ಅಂತ ಗೊತ್ತಿಲ್ಲ. ಇನ್ಯಾವತ್ತು ಜೀವನದಾಗ ಮಾಡಲ್ಲ ನಾನು, ನೀನೇ ಮಾಡ್ಬೇಕು ಟೊಮೆಟೊ ಬಾತ್. ನಾನು ಇವಾಗ ಪುಳಿಯೋಗರೆ ಪ್ಯಾಕೆಟ್ ತಂದ್ರು ನಾನು ಪುಳಿಯೋಗರೆಗೆ ಆಲ್ಟ್ರೇಷನ್ ಮಾಡ್ತೀನಿ. ತಿಂದೋಡ ಹೆಂಗಿರ್ತೈತಿ ಪುಳಿಯೋಗರೆಗೆ ಆಲ್ಟ್ರೇಷನ್. ನಿನ್ನಂತ ಶೆಫ್ ಇರೋವಾಗ ನಾನು ಏನ್ ತರ ಕೆಡ್ಸ್ಕೊಂಡು ಮಾಡು 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 ಕೇಳ್ಕೊಂಡು ಅಂದವಾದ ಹೆಂಡತಿ ಸಿಗೋದಲ್ಲ ಮುಖ್ಯ. ಹಂಗಾದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ. ಹಾಗಾದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅಡಿಗೆ ಮಾಡಿಕ ಹೆಂಡತಿ ಸಿಗ್ಬೇಕು. ನಾವು ಚೆನ್ನಾಗಿರ್ತೀವಿ. ನಿಜ ಹೇಳು, ನಾನು ಅಡುಗೆ ಮಾಡಲ್ಲ. ಸಾಕಾತ ಮಾಡಿದೆ ಟೊಮೆಟೊ ಬಾತ್ ಒಂದಿನ ಕೆಟ್ಟಿರೋದು. ನಾನು ನಿಜ ಚೆನ್ನಾಗಿ ಮಾಡಲ್ವಾ? ಹೇಳು 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 ಹೇಳು. ಒಂದು ಉಪ್ಪಿಟ್ಟು ಮಾಡಿದ್ದೆ ವಾಡ್ಗ ಈಚೆಗೆ ಬರಬೇಕು. ಅರ್ಜೆಂಟ್ಲಿ ಅದು ಸಂಡ್ರೆ ಬೇಕು. ನಾನು ಅದು ಮ್ಯಾನೇಜ್ ಮಾಡಿರೋದು ನಾನು. ನೀನ್ ಅಂಗಡಿಗೆ ಹೋಗಕ್ಕೆ ನಿನ್ಗೆ ಮಲ್ಕೊಂಡಿದ್ದಲ್ವಾ? ಸರಿ ಬಿಡು, ನಂಗೆ ಟೈಮ್ ಇಲ್ಲ. ಹೋಗ ಆ ಕಡೆಗೆ ಮಾಡು ಬೇಗ 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 ಮಾಡು ಮಾಡು. ಬಾಣ್ಲೆಲ್ಲ ಸೀಸ್ ಬಿಸಾಕ್ಬಿಟ್ಟಳು ಅಂತ ಇವ್ ನೋಡಿದ್ರೆ ಯಾಕೋ ಟೈಮ್ ಚೆನ್ನಾಗಿಲ್ಲ. ಯಾ ದೊಡ್ಡ ಬಾಣ್ಲಿನಾ? ದೊಡ್ಡ ಬಾಣಿ ಎಲ್ಲ ಇದ್ರಾಗ ಮಾಡು. ಇದ್ರಾಗೆ ಮಾಡ್ತೀನಿ. ಇದ್ರಾಗ ಮಾಡು. ಇದ್ರಾಗ ಮಾಡ್ತೀನಿ. ನಾನು ಹೇಳಿದ್ರಾಗ ಮಾಡಲ್ಲ. ನಾನು ಮಾಡಲ್ಲ. ನನ್ಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಲ್ಲ. ಒಂದು ಬಾಣ್ಲಿ ಏನಾಗ್ತಿದ್ ಗೊತ್ತಾ? ಬಾಣ್ಲಿ ಕತೆ ಮೊಟ್ಟೆ ಕತೆ ಅದೇ ಒಂದು ಬಾಣ್ಲಿ ಕತೆ. ಮೊಟ್ಟೆ ಕತೆ ಎಲ್ಲಿ? ಮೊಟ್ಟೆನೇ ಮಾಡಲ್ಲ. ಅಲ್ಲ, ಒಂದು ಮೊಟ್ಟೆ ಕತೆ ಸಿನಿಮಾ ಇಲ್ವಾ? ಒಂದು ಮೊಟ್ಟೆ ಕತೆ. ಇವತ್ತು ಬಾಣ್ಲಿ ಕತೆ ಏನಾಯ್ತು ಗೊತ್ತಾ? ಕೇಳಿ ಬಾಣ್ಲಿದು ನಾಲ್ಕು ಫಿಲಮ್ ಆಗ್ತಾವ ಅಷ್ಟೊಂದು ಹೇಳ್ತಾಳೆ. ಹೇಳಮ್ಮ ನಿನ್ ಬಾಣ್ಲಿ ಕತೆ ಹೇಳು. ಒಂದ್ ನಿಮಿಷ ಇರು. ಅದ ಬಾಣ್ಲಿ ಕತೆ ಹೇಳ. ಮೊಟ್ಟೆ ಕತೆ ಬಾಣ್ಲಿ ಕತೆ ಎಲ್ಲ ಹೇಳು. ಅದು ಸ್ಟೀಲ್ ಬಾಣ್ಲಿ ತೆಳ್ಳಗಿರೋದಿತ್ತು ನಮ್ಮ ಮನೇಲಿ. ಅದ್ರಲ್ಲಿ ಯಾವಾಗ ತೇಲಿಸ್ತಿದ್ದೆ. ಬಟ್ ಅದ್ ತೇಲ್ಸಿರೋದಲ್ಲ ಪ್ರಾಬ್ಲಮ್. ಫ್ರೆಂಚ್ ಫ್ರೈಸ್ ಇತ್ತು. ನಮ್ ವಿರಾಟ್ ಫ್ರೆಂಚ್ ಫ್ರೈಸ್ ಬೇಕು 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 ಅಂತಿದ್ನ. ಆ ಫ್ರೆಂಚ್ ಫ್ರೈಸ್ ಮಾಡಕ್ಕೆ ತೇಲ್ಸಿದೀನಿ, ಆಫ್ ಮಾಡಿಲ್ಲ. ಏನ್ ವಿತಿನ್ 5 minutes ಅಪ್ಪ ಫ್ರೆಂಚ್ ಫ್ರೈಸ್ ತೇಲಿಸ್ಕೊಂಡು ಅಲ್ಲ ಹಾಲಾಗ್ ಕೂತ್ಕೊಂಡ್ ತಿಂತಿದೀವಿ. ಇಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ಆ ಎಣ್ಣೆ ಸಮೇತ ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ಅಲ್ಲ, ಈ ಮಿಸ್ಟೇಕ್ ಬೇರೆಯವ್ರು ಮಾಡಬಾರ್ದು ಅಂತ ಹೇಳ್ತಾ ಇದೀನಿ. ಓಕೆನಾ? ನೀನ್ ಕಾಣಿಸ್ತಾನೆ ಇಲ್ಲ. ನಾನು ಪುಳಿಯೋಗರೆ ಕತೆ ನಾನು ಮಾಡ್ತೀನಿ. ತಿಂದು ನೋಡಿ ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ರೆ ತಿಂದು ನೋಡಿ ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಹೆಂಗ್ ಮಾಡಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಹೇಳ್ತೀಯ? ಇವಾಗ ಹೇಳಲ್ಲ. ಪ್ರತಿ ಸಲ ಅದೇ ಅನಿಸ್ತೈತೆ. ಏನ್ ಪ್ರತಿ ಸಲ ಅದೇ? ನಾನು ಹೇಳೋದೇ ನೆಕ್ಸ್ಟ್ ಟೈಮ್ ಕಂದ ಏನಾರ ಮಾಡ್ಕೊ. ಹಂಗ ಹೇಳಿ ಸಾಕಾಗುತ್ತೆ. ನಾನು ಬಾಣ್ಲಿದ್ ಹೇಳ್ತೀನಿ ಇರೋ. ಬಾಣ್ಲಿಲಿ ಇವಾಗ ಫ್ರೆಂಚ್ ಫ್ರೈಸ್ ತೇಲ್ಸ್ಬಿಟ್ಟು ನಾನು ವಿರಾಟ್ ಎಲ್ಲಾರು ಇದ್ರಲ್ಲಿ ತೇಲಿಸ್ತಾರೆ. ಬಾಣ್ಲೆಲ್ಲ ದೇವ್ರೆ ಕರ್ಮ. ಕುಕ್ಕರ್ ತೇಲಿಸ್ತಾರಂತೆ. ಅಲ್ಲ, ಬಾಣ್ಲಿ ಫ್ರೆಂಚ್ ಫ್ರೈಸ್ ತೇಲ್ಸ್ಬಿಟ್ಟು ನಾನು ವಿರಾಟ್ ಕುತ್ಕೊಂಡ್ ತಿಂತಾ ಇದ್ವಾ. ಆಫ್ ಮಾಡಕ್ ಮರ್ತೋಗ್ಬಿಟ್ಟಿದೀನಿ ಸ್ಟವ್ನ. ಅದ್ ಹಂಗೆ ಹತ್ಕೊಬಿಟ್ಟು ಬಾಣ್ಲಿ ತೋರಿಸ್ತೀನಿ. ಹೆಂಗ್ ಹತ್ಕೊಬಿಟ್ಟು ನೋಡಿ ಇದ್ರೊಳಗೆ ಇದು ಕೂಡ ಹಿಂಗ ಹತ್ಕೊಬಿಟ್ಟು ನೋಡ್ರಿ ಹೆಂಗಾಗಿದೆ ಅಂತ. ಇದು ಕೂಡ ಆಗಿತ್ತು. ಅದಕ್ಕೆ ಇದನ್ನ ಇದ್ರೊಳಗೆ ಹಾಕ್ಬಿಟ್ಟಿದೀನಿ ಸ್ಟವ್ದು. ಅದ್ರಲ್ಲಿ ಎಣ್ಣೆ ಇದೆಯಲ್ಲ, ಹಿಂಗೆ ಹತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಇಷ್ಟುದ್ದ ಬೆಂಕಿ. ಬಾಣ್ಲಿಯಾಗ ಎಣ್ಣೆ ಅಪ್ಪ ಇಷ್ಟುದ್ದ ಬೆಂಕಿ ಎತ್ಕೊಂಡೈತೆ. ಅದು ನಮ್ಗೆ ಹೆಂಗ್ ಕಾಣಿಸ್ತೈತೆ ಅಂದ್ರೆ, ಹೆಂಗ್ ಗೊತ್ತಾಯ್ತು ಅಂದ್ರೆ, ಇದು ದೇವ್ರ ಮನೆ ಗ್ಲಾಸ್ ಐತಲ್ಲ ಕಂದ, ಅದ್ರಲ್ಲಿ ಬೆಂಕಿ ಕಾಣಿಸ್ತೈತೆ. ವಿರಾಟ್ ಅಮ್ಮ ಅಲ್ಲಿ ನೋಡಿ ಏನೋ ಬೆಂಕಿ ಅಂತ ಬಂದು ನೋಡಿದೆ. ಅಪ್ಪ ಆಮೇಲೆ ಆಫ್ ಮಾಡಿ ವಿತಿನ್ 5 minutes ಅಲ್ಲಿ ಹತ್ಕೊಂಡೈತೆ. ನೋಡಿ, ಈ ತರ ತೆಳುವಾದ ಬಾಣ್ಲಿನ ಯಾರು ಯೂಸ್ ಮಾಡಬೇಡಿ ದಯವಿಟ್ಟು. ನೋಡಿ ಯಾವ ಕತೆ ಆಗಿದೆ ಬಾಣ್ಲಿ ಕತೆ. ಅಯ್ಯಪ್ಪ, ನಿಮ್ ಜೀವನ ಎಣ್ಣೆ ಎಣ್ಣೆ ಸೇರ್ಸಕ್ಕೆ ಅಂತ ತಗೊಂಡಿದ್ನಲ್ಲ.
ಇಲ್ಲ ನೋಡಿ ಇಲ್ಲಿ ನನ್ಗೆ ಹೇಳೋದನ್ನ ಯಾಕೆ ಹಂಗೆ ನನ್ ಮರ್ತೇ ಹೋಗ್ದೆ ಮಾಡ್ಲಿಕ್ಕೆ ಹೇಳು. ಮತ್ತೆ ಇಂಟ್ರಪ್ಟ್ ಮಾಡ್ತಾರಪ್ಪ ಇವರು. ಅದಕ್ಕೆ ಯಾರು ಕೂಡ ಈ ತರ ಬಾಣ್ಲಿನ ಯೂಸ್ ಮಾಡ್ಬೇಡಿ. ಆ ಎಣ್ಣೆ ಮುಗ್ಯೋವರೆಗೂ ಆ ಬೆಂಕಿ ಆರೇ ಇಲ್ಲ ಅಪ್ಪ. ಲಾಸ್ಟ್ ಅಲ್ಲಿ ಕಂದ ಬಾಣ್ಲಿನ್ಗೆ ಏನು ಇದಾಗುತ್ತೆ ಅಂದ್ರೆ ಟಪ್ ಅಂತ ಎಗರುತ್ತಲ್ಲ, ನನ್ ಪುಣ್ಯಕ್ಕೆ ಅಷ್ಟೇ ಎಗರ್ಲಿಲ್ಲ. ಎಲ್ಲ ಆರಾದ್ಮೇಲೆ ಬಾಂಡ್ಲಿ ಟಾಪ್ ಅಂತ ಮ್ಯಾಕ್ ಹೋಗಿ ಹಿಂಗ್ ಕೆಳಗ್ ಬಂದ್ಬಿಡುತ್ತಲ್ಲ, 6 ಇಂಚ್ಗೆ ಎಗರ್ಲಿಲ್ಲ. ನಾನು 2 ಸೌಂಡ್ ಹೇಳಿಲ್ವಾ ತೋರ್ಸ್ಲಿಲ್ವಾ ಸುಮ್ನಿರು. ಅಯ್ಯೋ ದನದಂಗ ಬೇಡ ಸುಮ್ನಿರು. ಇದು ಲಾಸ್ಟ್ ಅಲ್ಲಿ ಏನ್ ಮಾಡ್ದೆ ಗೊತ್ತಾ, ಸ್ವಲ್ಪ ಬೆಂಕಿ ಕಮ್ಮಿ ಆಯ್ತು, 2 ಸೌಟ್ ನಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಸಿಂಕ್ ಹಾಕ್ಬಿಟ್ಟೆ. ಆಮೇಲೆ ಸಿಂಕಾಗ ಒಂಚೂರು ಎಗರುತ್ತು, ಇಲ್ಲೇ ಎಗರಿದ್ರೆ ಇನ್ನ ಇದಾಗೋದು. ಅಪ್ಪ ಅವತ್ತಿನ ಕತೆ ಫುಲ್ ಭಯ. ಅವತ್ತಿನ ಬಾಣ್ಲಿ ಕತೆ ಫುಲ್ ಭಯ ನೋಡಿ ಹಿಂಗಾಗಿದೆ. ಬಾಂಡ್ಲಿನ ಏನ್ ಬಿಸಾಕ್ಬೇಕು ಆದ್ರೆ ಕಸಕ್ ಹಾಕ್ಲಕಂದ, ಕಸಕ್ ಹಾಕಿ ಹಾಕ್ಸ್ಕೊಂತಾರ ಕಂದ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಕಸಕ್ ಹಾಕಿ ನಿನ್ನೆ ಹಾಕಿಸ್ತಾನ, ಬಾಂಡ್ಲಿನ ಹಾಕಿಸ್ಕೊಂತ ನನ್ನೇ ಏನ್ ಸಿಕ್ಕಿರೋದ್ ಮಾಡ. ನೀವ್ ಏನ್ ಮಾಡೋದು ಅಂತ ಹೇಳಲ್ಲ, ಏನಿಲ್ಲ. ಅದೇ ರೆಡಿ ಪುಳಿಯೋಗರೆ ತಂದ್ ಮಾಡ್ತಿದ್ವಿ, ಅದಕ್ಕೆ ಹೇಳ್ತಿಲ್ಲ. ಏನಾನ ಮಾಡ್ಕೊ, ಅದಕ್ಕೆ ರೆಸಿಪಿ ಹೇಳ್ತಿಲ್ಲ. ರೆಡಿ ಪುಳಿಯೋಗರೆ ಏನಿಲ್ಲ, ಮಾಮೂಲಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟಿದ್ದಕ್ಕೆಲ್ಲ ನೆನಕ್ರೆ ಹುಣಸೆ ನೀರು ಎಲ್ಲ ಹಾಕ್ಬಿಡೋದು ಅಷ್ಟೇ. ಹುಣಸೆ ನೀರು ಎಲ್ಲ ಹಾಕ್ಬಿಡೋದು. ಏನು ಎಲ್ಲಾರ್ಗು ಅರ್ಥ ಆಗ್ಬೇಕಲ್ಲ, ನನ್ನಂತವ್ರು ಇರ್ತಾರಲ್ಲ. ಅದಕ್ಕೆ ಚೆನ್ನಾಗಿದ್ರೆ ಹೇಳು, ನೆಕ್ಸ್ಟ್ ಟೈಮ್ ಮಾಡೋಣ. ಅದಕ್ಕೆ ಚೆನ್ನಾಗಿದ್ರೆ ಡೌಟು, ಚೆನ್ನಾಗಿರುತ್ತೆ ಅನ್ನೋದೇ ಡೌಟು. ಅಂದ ನೀನ್ ಮಾಡಿರೋದು ನೀನೇ ಫಸ್ಟ್ ಟೇಸ್ಟ್ ಮಾಡಿ ನೋಡಪ್ಪ. ರೆಸಿಪಿ ಏನು ಸೀಕ್ರೆಟ್ ಆಗಿ ಇಕ್ಕಿದ್ಯಾ ಅಂದ್ರೆ ಅಲ್ಲೇನು ಎಕ್ಸ್ಟ್ರಾಡಿನರಿ ಇಲ್ಲ ಅಂತ ಅರ್ಥ. ಎತ್ತೆಣ್ಣಲ್ಲ, ಎತ್ತದವ್ರಿಗೆ ಎಗಣ ಮುದ್ದು ಎಲ್ಲ ಅರ್ಧ ಬರ್ಧ ತಿಳ್ಕೊಂಡಿರೋದೆ ನೀನು. ಎಲ್ಲ ಅರ್ಧ ಬರ್ಧ ಮರ್ತೋಗಿತ್ಯಾ. ತಲೆಯಲ್ಲಿ ಏನಾಯ್ತು ನಿನ್ಗೆ? ಜೇಡಿ ಮಣ್ಣು ತುಂಬ್ಕೊಂಡೈತಾ? ಜೇಡಿ ಮಣ್ಣಿದೆ, ಬ್ರೈನ್ ಇಲ್ಲ. ತಿನ್ನು ಅವ್ನು ನೋಡು ಪಡಿಗೋರು ತಿಂತಾವ್ರೆಲ್ಲ. ಲೇಟ್ ಆಗಿರೋದಕ್ಕೆ ಇವಾಗ ತಿನ್ಸೋದ್ ಗಿನ್ಸೋ ಸೀನ್ ಇಲ್ಲ ನೋಡಿ. ಇವಾಗ ಎತ್ತವ್ರಿಗೆ ಹೆಗ್ಣ ಮುದ್ದು. ಓ ಸೂಪರ್ ಚೆನ್ನಾಗಿದೆ. ವಿರಾಟ್ ನೀನ್ ಹೇಳ, ಚೆನ್ನಾಗಿದೆ ಅಲ್ಲ? ಕರೆಕ್ಟಾಗಿ ಹೇಳು. ಇದು ಫುಡ್ಲಾಗಲ್ಲ, ರಿಯಲ್ ಆಗಿ ಏನಿದೆ ರಿಯಾಲಿಟಿ ಅದನ್ನ ಹೇಳ್ಬೇಕು. ಯಾಕ ಚೆನ್ನಾಗೈತಾ? ನಂಗೆ ಯಾಕೋ ಡೌಟು ಹೊಡಿತಾಯ್ತು, ಸುಳ್ಳು ಹೇಳ್ತಾವ್ರೆ ಅಂತ. ನಾನು ತಿಂದು ನೋಡ್ತೀನಿ ಇರು. ಗೊಜ್ಜು ಹಾಕಂತಿದ್ಯಲ್ಲೋ, ಯಾಕೋ ಗೊಜ್ಜು ಕಲಿಸ್ಲಾ ಇನ್ನು ಸ್ವಲ್ಪ? ನಾನು ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ನಾನು ಮಾಡೋದಕ್ಕಿಂತ ಏನು ಚೆನ್ನಾಗಿಲ್ಲ ಬಿಡು. ನಾನು ಮಾಡೋದು ಚೆನ್ನಾಗಿಲ್ಲ ಮೇಡಮ್. ಏನು ದಿನ ನಾನೇ ಮಾಡೋದು, ತಗೊಂಡೋಗ್ತಾನೆ. ಎಲ್ಲ ನಾಟಕ ಮಾಡ್ತಾರೆ ದಿನ ಮಾಡೋರ್ಗೆ. ಅದೇ ಹೇಳ್ತೀನಲ್ಲ, ದಿನ ಮಾಡೋರ್ಗಿಂತ ಯಾವತ್ತೋ ಒಂದಿನ ಮಾಡಿ ಬಿಲ್ಡಪ್ ಅಂತಾರಲ್ಲ, ಅವರಿಗೆ ಬೆಲೆ ಜಾಸ್ತಿ ಈ ಕಾಲದಲ್ಲಿ. ಏನು ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿ ಮಾಡಲ್ವೇನೋ? ನಾನು ಯಾವ ಅಡುಗೆನೂ ಚೆನ್ನಾಗಿ ಮಾಡಲ್ವಾ? ಹೇಳು, ಯಾವ್ಯಾವ ಚೆನ್ನಾಗಿ ಮಾಡ್ತೀನಿ? ಜೋರಾಗಿ ಹೇಳು. ಆಮೇಲೆ ದೋಸೆ, ಆಮೇಲೆ ಇಡ್ಲಿ. ನೋಡ್ದ ಗನ ಹಾಕಿ ತಿಂದ್ರು ಒಂದು ಗಾಡಿ. ಇವಾಗ ಹೇಳ್ತಾರೆ 3 ಟೈಮು ಇಡ್ಲಿ ತಿಂದವ್ರೆ ಮೊನ್ನೆ ಮಾಡಿದಾಗ. ಅಪ್ಪ ನೀವು ಚೆನ್ನಾಗಿಲ್ಲ ಅಂದ್ರೆ ಮಿಕ್ಕಿರು ತಿನ್ನಲ್ಲ, ಏನು ತಿನ್ನಲ್ಲ, ಗೊತ್ತೈತೆ. ಇಂಥ ಕೆಟ್ಟ ಬುದ್ಧಿ ಕಲಿಬಾರ್ದು. ಯಾವತ್ತೋ ಒಂದಿನ ಮಾಡ್ಬಿಟ್ಟು ಏನು ಬಿಲ್ಡಪ್ ತಗೊಳೋದಲ್ಲ. ಓಕೆ ಗಾಯ್ಸ್, ಇವ್ರಿಗೆಲ್ಲ ಎಷ್ಟು ಮಾಡಿದ್ರು ಇಷ್ಟೇ, ಇದೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನೋಡು ನಂಗೆ ಪುಳಿಯೋಗರೆ ಮಾಡೋದು ಬರೋಲ್ಲ. ಇನ್ಮೇಲೆ ದಿನ ಅಪ್ಪಂತಾಗೆ ಮಾಡಿಸ್ಕ, ಸರಿನಾ? ಸರಿ ಗಾಯ್ಸ್, ನನಗೆ ಇವರೆಲ್ಲ ಹರ್ಟ್ ಮಾಡಿಬಿಟ್ರು. ನನಗೆ ಇನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಯಾಕೆ ಬದುಕಕ್ಕೆ ಇಷ್ಟ? ಇವಾಗ ಇದೇ ಪುಳಿಯೋಗರೆ ತಿಂದು ಬದುಕ್ತೀನಿ. ಇದೇ ಪುಳಿಯೋಗರೆ ತಿಂದು ಬದುಕ್ತೀನಿ ಇವಾಗ. ಓಕೆ, ನೀನ್ ಬಿಟ್ರೆ ಕತೆ ಇಲ್ಲ ಅಂದ್ರೆ ನಿನ್ ಕತೆ ನೋಡು. ಸರಿ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ಹೇಳಿ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ನಾನು ಏನೋ ಒಂದು ವಿಡಿಯೋ ಮಾಡಿದ್ದೀನಿ, ಅವ್ರಿಗಿನ್ನೂ ಗೊತ್ತಿಲ್ಲ. ಅಪ್ಲೋಡ್ ಆದಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ನಾನು ಜಸ್ಟ್ ಫುಡ್ ವ್ಲಾಗ್ ಮಾಡಿದ್ದೀನಿ ಅಂದ್ಕೊಂಡವ್ರೆ. ಕಂದ ಅವಾಗ ನೀನು ಮಾತಾಡಲ್ಲ, ಅದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ.
ನಿಜ ಬೇಕಾದ್ರೆ ನೋಡು ಇವನೇನೋ ಟಕ ಟಕ ಅನಿಸ್ತಾನಲ್ಲಪ್ಪ. ಓಕೆ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಮ ಮನೆಯವರು. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.